ಬೇಸಿಗೆ ಆರಂಭಕ್ಕೂ ಮುನ್ನವೇ ಹಲವು ಕಡೆ ಈಗಾಗಲೇ ಕುಡಿಯೋ ನೀರಿಗೆ ಅಭಾವ ಎದುರಾಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪಡುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಡ್ಯಾಮ್ ಭರ್ತಿಯಾಗಿದ್ರೂ ಕೂಡ ಬೆಳಗಾವಿ ಜನರಿಗೆ ನೀರು ಸಿಗ್ತಾ ಇಲ್ಲ. ಬೆಳಗಾವಿಗೆ ಹಿಡಕಲ್ ಡ್ಯಾಮ್, ರಾಕಸ್ಕೊಪ್ಪ ಡ್ಯಾಮ್ನಿಂದ ನೀರು ಬರಬೇಕು. ಈ ಎರಡೂ ಡ್ಯಾಮ್ ಸದ್ಯಕ್ಕೆ ಭರ್ತಿಯಾಗಿದೆ. ಆದರೂ ಕೂಡ ನೀರು ಪೂರೈಕೆ ಆಗ್ತಾ ಇಲ್ಲ. ಕುಡಿಯೋ ನೀರು ಕೊಡಿ ಅಂತ ಸರ್ಕಾರದ ವಿರುದ್ಧ ಅಲ್ಲಿನ ಜನ ಧಿಕ್ಕಾರ ಕೂಗ್ತಾ ಇದ್ದಾರೆ. ಮಜಗಾವಿ ಪ್ರದೇಶದ ಕೆಲವು ಕಡೆ ಕುಡಿಯೋ ನೀರಿನ ಅಭಾವ ಇದೆ. 1.5 ತಿಂಗಳಿಂದ ಕುಡಿಯೋ ನೀರು ಕೊಡದ ಆರೋಪ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಸೊ ಖಾಲಿ ಕೂಡ ಹಿಡ್ಕೊಂಡು ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಕೂಡ ನೀರಿಗಾಗಿ ಹಾಹಾಕಾರ ಎದ್ದಿರುವಂಥದ್ದು. ಹೀಗಾಗಿ ನಮಗೆ ನೀರನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಖಾಲಿ ಕೊಡವನ್ನು ಹಿಡಿದು ತಂದು ನಡು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇರುವಂಥದ್ದು. ನಮಗೆ ನೀರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ದಾರೆ. ಬೆಳಗಾವಿಯ ಶಾಸಕ ಅಭಯ್ ಪಾಟೀಲ್ ಕ್ಷೇತ್ರ ಈ ಒಂದು ಕ್ಷೇತ್ರ ಬರ್ತಾ, ಹೀಗಾಗಿ ಅವರು ನಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ, ಪಾಲಿಕೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಸಾಕಷ್ಟು ಬಾರಿ ಮನವಿ ಕೊಟ್ಟರು ಯಾವುದೇ ರೀತಿಯಾದಂಥ ಸ್ಪಂದನೆ ನೀಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಅಮ್ಮ ಸ್ಥಳೀಯರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಷ್ಟು ದಿನ ನೀರು ಬಂದಿಲ್ಲ? ಈಗ 1.5 ತಿಂಗಳಾತ್ರಿ, 2 ತಿಂಗಳಾತ್ರಿ ನೀರು ಇಲ್ರಿ. ಇದು ಮುನ್ಸಿಪಾಲಿಟಿ ಮಾಡಿ ಏನು ಉಪಯೋಗ ರೀ? ನಮಗೆ ಪಂಚಾಯತಿ ಮಾಡ್ರಿ ಇದು ಮುನ್ಸಿಪಾಲಿಟಿ ಮಾಡಿ ಎದಕ್ಕೂ ಉಪಯೋಗ ಇಲ್ರಿ. ಮಸ್ಗಾವ್ ಊರ ನೀರಿಲ್ಲ, ಏನಿಲ್ಲ, ಗಟ್ರಿ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಒಬ್ಬೊಬ್ಬರು ಇದ್ದಾರೆ ರೇಷನ್ ಕಾರ್ಡ್ ಕಟ್ ಮಾಡಿದಾರಿ. ಕುಡಿಯಾಕ ನೀರು ಹೆಂಗ್ ಮಾಡತ್ತಾರೆ? ಕುಡಿಯಾಕ ನೀರು ಬಿಡಬೇಕಲ್ಲ. 2 ತಿಂಗಳಿಂದ ಮತ್ತೆ ಎಲ್ಲಿವರೆ ತಂದು ಕುಡಿಯಬೇಕಲ್ಲ. ಕೊಂಡು ತಂದು ಕುಡಿಯತೇವ್ರಿ. 2 ತಿಂಗಳು ಹೊತ್ತಾತ್ರಿ ಕೊಂಡು ತಂದು ಕುಡಿಯತೇವ್ರಿ. ನೀವು ಮೋಟ್ರ್ ಕಳ್ಸತ್ತಾರ, ಮೋಟ್ರ್ ಕಳ್ಸಿರ ಎಲ್ಲಿಯೂ ತಂದು ತುಂಬಿಕೊಡತ್ತಾರೆ. ಆಮೇಲೆ ಹುಡುಗರು ಟೈಫಾಯ್ಡ್ ಆಗಿ ಜ್ವರ ಸಿವಲ್ದಾಗ ಅಡ್ಮಿಟ್ ಮಾಡತ್ತೇವ್ರಿ. 2 ತಿಂಗಳು ಹೊತ್ತಾತ್ರಿ. ಈಗ 2 ಹುಡುಗರನ್ನ ಅಡ್ಮಿಟ್ ಮಾಡಿ ಸಲಾನಿಸೈ ತಂದೇವ್ರಿ ನಮ್ಮ ಮನ್ಯಾಗ್ರಿ. ಈಗ ಈ ಬೇರೆ ನೀರು ಕುಡಿಯೋದ್ರಿಂದ ಅನಾರೋಗ್ಯನೂ ರೋಗ ಆಗತ್ತವ್ರಲ್ಲ. ಮತ್ತವ MLA ಹೇಳಿರಿ ಅಮ್ಮ, ಪಾಲಿಕೆ ಅಧಿಕಾರಿಗಳಿಗೆ ಯಾರಿಗೂ ಹೇಳಿರಿ ಇದೇ ಮಾಡಿದೇವ್ರಿ ನಾವು ಫಸ್ಟ್. ಈಗ ಮಾಡ ನಮಗೆ ಏನ್ರ ಸಮಸ್ಯೆ ಅವ್ ಹಳ್ಳೆ ನೋಡೋದಿಲ್ಲ. ಕಾರ್ಪೊರೇಟ್ರಿಗೆ ಹೇಳ್ರು ಏನು ಕೇರ್ ಮಾಡಿಲ್ಲ. ಮತ್ತು ಇದು ಬೋರ್ ಬರೀ 100 ಫುಟ್ ಮಳೆಗಾಲದಾಗ ಹೊಡೆದಾರು. ಅದನ್ನು ಬೋರ್ ಇನ್ನೂ 100 ಫುಟ್ ಹೊಡಿಯಪ್ಪ ಅಂತ ಹೇಳ್ರ. ಅದಕ್ಕೆ ಅವ್ರು ಆಗೋದಿಲ್ಲ ಅಂತ ಹೇಳ್ರು. ಬೋರ್ದವ್ರು ಕೇಳ್ರ ಆಗ್ತೈತಿ, ರೊಕ್ಕ ಖರ್ಚು ಮಾಡ್ಬೇಕಾಗ್ತೈತಿ ಬೋರ್ದವ್ರು ಅಂತ ಹೇಳ್ರ. ಆದರೆ ಇವ್ರು ಕಾರ್ಪೊರೇಟ್ರಿಗೆ ಕೇರ್ ಮಾಡುವಾರ. ಯಾರಿಗೆ ಹೇಳೋದು ನಾವು? ಮತ್ತು ಇದು ಕಾರ್ಪೊರೇಷನ್ ಏರಿಯಾ ಬಿಟ್ಟು ನಮ್ಗೆ ಖರೀದಿ ಮಾಡತ್ತಾರೆ. ಏರಿಯಾ ಮಾಡ್ರೆ ಮತ್ತು ಭಾಳ ಚಲೋ ರೀ. ಇದು ಕಾರ್ಪೊರೇಷನ್ ಏರಿಯಾ ಬ್ಯಾಡ್ರಿ, ನಮ್ಗೆ ಗ್ರಾಮ ಪಂಚಾಯತಿ ಏರಿಯಾ ಮಾಡ್ರಿ. ಇದು ಅನುಕೂಲ ಆಗ್ತೈತೆ ನಮ್ಗೆ. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಮಗೆ ನೀರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ನನ್ನ ಜೊತೆಗೆ ಇನ್ನೂ ಪ್ರತಿಭಟನಾ ನಿರತರಿದ್ದರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಎಷ್ಟು ದಿನ ಸರ್? 2 ತಿಂಗಳು ಆತ್ರಿ ನೀರು, ಒಟ್ಟು ನೀರಿಲ್ರಿ. ಟ್ಯಾಂಕರ್ ಕಳಿಸ್ತಾರೆ, 1 ತಿಂಗಳು ಒಂದು ಟ್ಯಾಂಕರ್ ಕಳ್ಸ. ಒಂದು ಟ್ಯಾಂಕರ್ ಊರಿಗೆ ಎಟ್ಟಾಗಬೇಕು ರೀ. ಮತ್ತು ಇಲ್ಲಿ ಐಸ್ಕ್ರೀಮ್ ಕೊಡಕ್ಕೆ ಬರ್ತಾನೆ ಅಭಯ್ ಪಾಟೀಲ್ ಸರ್. ಸಾಲಿಗೆ ಹೋಗಿ ಎಲ್ಲ ರೀ ಇಲ್ಲಿ ನೀರಿನ ವ್ಯವಸ್ಥೆ ನೋಡಿ ಬಂದ ಒಂದು ನಿಟ್ಟು ನೋಡೋಂಗಿಲ್ಲ ರೀ. ಮತ್ತು ಇಲ್ಲ ಐಟಮ್ನಾಗ ಬಂದು ಮೊನ್ನೆ ಮ್ಯಾಚ್ ಆಡೋಗ್ಯಾರ ರೀ. ಅವ್ರ ಕ್ರಿಕೆಟ್ ಮ್ಯಾಚ್ ಆಡೋಗ್ಯಾರ ರೀ. ಅಲ್ಲಿ ಬಿಡಾತಿಲ್ಲ ಅಂತಾರೆ. ನೀರು ಎಲ್ಲಿಂದ ಕುಡಿಯತ್ತಾರೆ ಸರ್? ಈಗ ಬಿಸ್ಲೇರಿ ತರೋದು 50 ರೂಪಾಯಿ ಕೊಡ್ತಾ ತರೋದು ಕೊಂಡು ತಂದು ಕುಡಿಯತ್ತೇವೆ ರೀ. ಅಲ್ಲ ಸರ 2 ದಿವಸ ಕೊಂಡು ಕುಡಿಯೋದ್ರಿ. MLA ಸರ ಒಂದು ನೀರೇ ಕೊಡ್ರಿ, ಒಂದು ನಮ್ಗೊಂದು ಇಸಾರೆ ಕೊಡ್ರಿ. 2 ತಿಂಗಳು ಹೊತ್ತಾತ್ರಿ ನೀರಿಲ್ರಿ ಊರಾಗ. ಬಿಸ್ಲೇರಿ ಹೊರಗಿನ ನೀರು ತಂದು ಕುಡಿಯತ್ತೇವೆ, ಟ್ಯಾಂಕರ್ಲೆ ನೀರು ತರ್ಸತ್ತೇವ್ರಿ. ಏನಿಲ್ಲ, ಕಾರ್ಪೊರೇಷನ್ ಕಾತು ಎಲ್ಲ ಆತು, ಎಲ್ಲಿ ಭೇಟಿ ಆದ್ರು ಇವತ್ತ ನಾಳೆ ಅಂತಾರ್ರಿ. ಇಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ನಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾ ರಿಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಹಲವು ಕಡೆ ಈಗಾಗಲೇ ಕುಡಿಯೋ ನೀರಿಗೆ ಅಭಾವ ಎದುರಾಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪಡುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಡ್ಯಾಮ್ ಭರ್ತಿಯಾಗಿದ್ರೂ ಕೂಡ ಬೆಳಗಾವಿ ಜನರಿಗೆ ನೀರು ಸಿಗ್ತಾ ಇಲ್ಲ. ಬೆಳಗಾವಿಗೆ ಹಿಡಕಲ್ ಡ್ಯಾಮ್, ರಾಕಸ್ಕೊಪ್ಪ ಡ್ಯಾಮ್ನಿಂದ ನೀರು ಬರಬೇಕು. ಈ ಎರಡೂ ಡ್ಯಾಮ್ ಸದ್ಯಕ್ಕೆ ಭರ್ತಿಯಾಗಿದೆ. ಆದರೂ ಕೂಡ ನೀರು ಪೂರೈಕೆ ಆಗ್ತಾ ಇಲ್ಲ. ಕುಡಿಯೋ ನೀರು ಕೊಡಿ ಅಂತ ಸರ್ಕಾರದ ವಿರುದ್ಧ ಅಲ್ಲಿನ ಜನ ಧಿಕ್ಕಾರ ಕೂಗ್ತಾ ಇದ್ದಾರೆ. ಮಜಗಾವಿ ಪ್ರದೇಶದ ಕೆಲವು ಕಡೆ ಕುಡಿಯೋ ನೀರಿನ ಅಭಾವ ಇದೆ. 1.5 ತಿಂಗಳಿಂದ ಕುಡಿಯೋ ನೀರು ಕೊಡದ ಆರೋಪ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಸೊ ಖಾಲಿ ಕೂಡ ಹಿಡ್ಕೊಂಡು ಸರ್ಕಾರದ ವಿರುದ್ಧ ಸಾರ್ವಜನಿಕರು
ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಕೂಡ ನೀರಿಗಾಗಿ ಹಾಹಾಕಾರ ಎದ್ದಿರುವಂಥದ್ದು. ಹೀಗಾಗಿ ನಮಗೆ ನೀರನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಖಾಲಿ ಕೊಡವನ್ನು ಹಿಡಿದು ತಂದು ನಡು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇರುವಂಥದ್ದು. ನಮಗೆ ನೀರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ದಾರೆ. ಬೆಳಗಾವಿಯ ಶಾಸಕ ಅಭಯ್ ಪಾಟೀಲ್ ಕ್ಷೇತ್ರ ಈ ಒಂದು ಕ್ಷೇತ್ರ ಬರ್ತದೆ. ಹೀಗಾಗಿ ಅವರು ನಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ, ಪಾಲಿಕೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಸಾಕಷ್ಟು ಬಾರಿ ಮನವಿ ಕೊಟ್ಟರು ಯಾವುದೇ ರೀತಿಯಾದಂಥ ಸ್ಪಂದನೆ ನೀಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಅಮ್ಮ ಸ್ಥಳೀಯರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಷ್ಟು ದಿನ ನೀರು ಬಂದಿಲ್ಲ? ಈಗ 1.5 ತಿಂಗಳಾತ್ರಿ, 2 ತಿಂಗಳಾತ್ರಿ ನೀರಿಲ್ರಿ. ಇದು ಮುನ್ಸಿಪಾಲ್ಟಿ ಮಾಡಿ ಏನು ಉಪಯೋಗ ರೀ? ನಮಗೆ ಪಂಚಾಯತಿ ಮಾಡ್ರಿ ಇದು ಮುನ್ಸಿಪಾಲ್ಟಿ ಮಾಡಿ ಎದಕ್ಕೂ ಉಪಯೋಗ ಇಲ್ರಿ. ಮಸ್ಗಾ ಊರ ನೀರಿಲ್ಲ, ಏನಿಲ್ಲ, ಗಟ್ರಿ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಒಬ್ಬೊಬ್ರು ಇದ್ದಾರೆ ರೇಷನ್ ಕಾರ್ಡ್ ಕಟ್ ಮಾಡಿದಾರಿ. ಕುಡಿಯಕ್ಕೆ ನೀರು ಹೆಂಗ್ ಮಾಡತ್ರಿ? ಕುಡಿಯಕ್ ನೀರ್ ಬಿಡಬೇಕಲ್ಲ. 2 ತಿಂಗಳಿಂದ ಮತ್ತೆ ಎಲ್ಲಿವರೆ ತಂದು ಕುಡಿಯಬೇಕಲ್ಲ. ಕೊಂಡು ತಂದು ಕುಡಿಯತೇವ್ರಿ. 2 ತಿಂಗಳು ಹೊತ್ತಾತ್ರಿ ಕೊಂಡು ತಂದು ಕುಡಿಯತೇವ್ರಿ. ನೀವು ಮೋಟ್ರ್ ಕಳ್ಸಾತಾರೋ, ಮೋಟ್ರ್ ಕಳ್ಸಿರ ಎಲ್ಲಿಯೂ ತಂದು ತುಂಬಿಕೊಡತ್ತಾರೆ. ಆಮೇಲೆ ಹುಡುಗರು ಟೈಫಾಯ್ಡ್ ಆಗಿ ಜ್ವರ ಸಿವಲ್ದಾಗ ಅಡ್ಮಿಟ್ ಮಾಡತ್ತೇವ್ರಿ. 2 ತಿಂಗಳು ಹೊತ್ತಾತ್ರಿ. ಈಗ 2 ಹುಡುಗರನ್ನ ಅಡ್ಮಿಟ್ ಮಾಡಿ ಸಲಾನಿ ಸಹಿತ ತಂದೇವ್ರಿ ನಮ್ಮ ಮನ್ಯಾಗ್ರಿ. ಈಗ ಈ ಬೇರೆ ನೀರು ಕುಡಿಯೋದ್ರಿಂದ ಅನಾರೋಗ್ಯನೂ ರೋಗ ಆಗತ್ತವ್ರಲ್ಲ ಮತ್ತವ. MLA ಹೇಳಿರಿ ಅಮ್ಮ, ಪಾಲಿಕೆ ಅಧಿಕಾರಿಗಳಿಗೆ ಯಾರಿಗೂ ಹೇಳಿರಿ ಇದೇ ಮಾಡಿದೇವ್ರಿ ನಾವು ಫಸ್ಟ್. ಈಗ ಮಾಡ ನಮಗೆ ಏನ್ರ ಸಮಸ್ಯೆ ಅವ್ ಹಳ್ಳೆ ನೋಡೋದಿಲ್ಲ. ಕಾರ್ಪೊರೇಟ್ರಿಗೆ ಹೇಳ್ರು ಏನು ಕೇರ್ ಮಾಡಿಲ್ಲ. ಮತ್ತು ಇದು ಬೋರ್ ಬರೀ 100 ಫೂಟ್ ಮಳೆಗಾಲದಾಗ ಹೊಡೆದಾರು. ಅದನ್ನು ಬೋರ್ ಇನ್ನೂ 100 ಫೂಟ್ ಹೊಡಿಯಪ್ಪ ಅಂತ ಹೇಳ್ರ. ಅದಕ್ಕೆ ಅವ್ರು ಆಗೋದಿಲ್ಲ ಅಂತ ಹೇಳ್ರು. ಬೋರ್ದವ್ರು ಕೇಳ್ರ ಆಗ್ತೈತಿ, ರೊಕ್ಕ ಖರ್ಚು ಮಾಡ್ಬೇಕಾಗ್ತೈತಿ ಬೋರ್ದವ್ರು ಅಂತ ಹೇಳ್ರ. ಆದರೆ ಇವ್ರು ಕಾರ್ಪೊರೇಟ್ರಿಗೆ ಕೇರ್ ಮಾಡುವಾರ. ಯಾರಿಗೆ ಹೇಳೋದು ನಾವು? ಮತ್ತು ಇದು ಕಾರ್ಪೊರೇಷನ್ ಏರಿಯಾ ಬಿಟ್ಟು ನಮ್ಗೆ ಖರೀದಿ ಮಾಡತ್ತಾರೆ. ಏರಿಯಾ ಮಾಡ್ರೆ ಮತ್ತು ಭಾಳ ಚಲೋ ರೀ. ಇದು ಕಾರ್ಪೊರೇಷನ್ ಏರಿಯಾ ಬ್ಯಾಡ್ರಿ, ನಮ್ಗೆ ಗ್ರಾಮ ಪಂಚಾಯತಿ ಏರಿಯಾ ಮಾಡ್ರಿ. ಇದು ಅನುಕೂಲ ಆಗ್ತೈತಿ ನಮ್ಗೆ. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಮಗೆ ನೀರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ನನ್ನ ಜೊತೆಗೆ ಇನ್ನೂ ಪ್ರತಿಭಟನಾ ನಿರತರಿದ್ದರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಎಷ್ಟು ದಿನ ಸರ್? 2 ತಿಂಗಳು ಆತ್ರಿ ನೀರು, ಒಟ್ಟು ನೀರು ಇಲ್ರಿ. ಟ್ಯಾಂಕರ್ ಕಳಿಸ್ತಾರೆ ರೀ, 1 ತಿಂಗಳು ಟ್ಯಾಂಕರ್ ಒಂದು ಟ್ಯಾಂಕರ್ ಊರಿಗೆ ಎಟ್ಟಾಗಬೇಕು ರೀ. ಮತ್ತು ಇಲ್ಲಿ ಆಕ್ಸಿಮ್ ಕೊಡಕ್ಕೆ ಬರ್ತಾನೆ ಅಭಯ್ ಪಾಟೀಲ್ ಸರ್. ಸಾಲಿಗೆ ಹೋಗಿ ಎಲ್ಲ ರೀ ಇಲ್ಲಿ ನೀರಿನ ವ್ಯವಸ್ಥೆ ನೋಡಿ ಬಂದ ಒಂದು ನಿಟ್ಟು ನೋಡೋಂಗಿಲ್ಲ ರೀ. ಮತ್ತು ಇಲ್ಲ ಐಟಮ್ನಾಗ ಬಂದು ಮೊನ್ನೆ ಮ್ಯಾಚ್ ಆಡೋಗ್ಯಾರಿ. ಅವ್ರ ಕ್ರಿಕೆಟ್ ಮ್ಯಾಚ್ ಆಡೋಗ್ಯಾರಿ. ಅಲ್ಲಿ ಬಿಡಾತಿಲ್ಲ ಅಂತಾರೆ. ನೀರು ಎಲ್ಲಿಂದ ಕುಡಿಯತ್ತಾರೆ ಸರ್? ಈಗ ಬಿಸ್ಲೇರಿ ತರೋದು 50 ರೂಪಾಯಿ ಕೊಡ್ತಾರೆ. ಒಂದು